ಮತ್ತಷ್ಟು ಬಲ ಸಿಗ್ಲಿ ಅಂತ ಹೇಳಿ ಮತ್ತು ಇನ್ನೊಬ್ಬ ಮಾತಾಡ್ತಾ ಇದ್ದಾರ, ಅವ್ರು ಮಾತಾಡ್ಲಿ, ಮತ್ತೊಮ್ಮೆ ನಾ ಮಾತಾಡ ಶರಣು ಶರಣು ಶರಣಾರ್ಥಿ ಅವರಿಗೆ ಈಗ ಅಮ್ಮಾಯಿಗೆ ನಾನು ಆಫ್ ಮಾಡ್ತೀನಿ ನಿಮ್ದು. ಶರಣು ಅನಂತ ಶರಣು ಶರಣಾರ್ಥಿ ಶಾಲಿನಿ ತಾಯಿ ಅವರಿಗೆ, ನೀವು ಈ ತರಂಗಿಣಿ ಗ್ರಂಥ ಇದೆಯಲ್ಲ, ತಾವು ಮಾತಾಜಿ ಅವರು ಬರೆದಿರುವಂತಹ ತರಂಗಿಣಿ ಗ್ರಂಥವನ್ನ ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿ ಮಹಾರಾಷ್ಟ್ರದ ಜನತೆಗೆ ಈ ಬಸವ ತತ್ವದ ರುಚಿ ಮುಟ್ಟಿಸಿರುವಂತಹ ತಾಯಿ ಇವರು ಶರಣೆ ಶಾಲಿನಿ ದೊಡ್ಮನಿ ಅವರು. ಅವರು ಅದು ಒಂದೇ ಅಲ್ಲ, ಅನೇಕ ಗ್ರಂಥಗಳನ್ನ ಅವರು ಕೂಡ ಒಬ್ಬ ಸಾಹಿತ್ಯದ ಸಿರಿದೇವಿ ಅವರು ಅನೇಕ ಗ್ರಂಥಗಳನ್ನು ಸುಮಾರು 50-60 ಗ್ರಂಥಗಳನ್ನ ಮಾತಾಜಿಯವರು ಬರೆದಿರತಕ್ಕಂಥವು ಮತ್ತೆ ಬೇರೆ ಬೇರೆ ಲಿಂಗಾಯತ ಧರ್ಮಕ್ಕೆ ಸಾಹಿತ್ಯ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಗಳನ್ನು ಅವ್ರು ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅವರು ತಪಸ್ವಿ ಅವರು ಕೂಡ. ನಾ ಮೊನ್ನೆ ಪ್ರವಚನದಲ್ಲಿ ಹೇಳಿದ್ನಲ್ಲ, ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ಸ್ ಟುಗೆದರ್ ಅಂತ, ಅಂದ್ರೆ ಒಂದೇ ಗುಣಲಕ್ಷಣ ಇರ್ತಕ್ಕಂಥ ಹಕ್ಕಿಗಳು ಒಂದ್ ಕಡೆ ಸೇರ್ತವೆ ಅಂತ. ಹಂಗೆ ಅವರಲ್ಲೂ ಅಂತ ಸಾಹಿತ್ಯ ಪ್ರೇಮ, ನಮ್ಮಲ್ಲೂ ಸಾಹಿತ್ಯ ಪ್ರೇಮ. ಅದಕ್ಕಾಗಿ ನನಗೆ ಅವರು ಬಹಳ ಹತ್ರ ಆಗ್ತಾರೆ. ನಿಮ್ಗೊಂದು ಆಶ್ಚರ್ಯ ಇರ್ಬೋದು, ನನಗೆ ನನ್ನ ವಯಸ್ಸಿನ ಹುಡುಗರು ಫ್ರೆಂಡ್ಶಿಪ್ಪೇ ಇಲ್ಲ ಜಾಸ್ತಿ. ಏನಾದ್ರೂ ನನ್ನ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಂತವ್ರು ದೊಡ್ಡವರು, ನಮ್ಮ ಇವ್ರು GS ಬಿರಾದವ್ರ ಅಂತವ್ರು, ನಮ್ಮ ಶರಣೆ ಅನಸೂಯ ಅಕ್ಕವ್ರ ಅಂತವ್ರು, ಈ ರೀತಿ ನನ್ನ ವಯಸ್ಸಿನಕ್ಕಿಂತ ಆಲ್ಮೋಸ್ಟ್ ಡಬಲ್ ವಯಸ್ಸಿನವರೇ ನನ್ ಚಿಕ್ಕವ್ರಿರೋ ಫ್ರೆಂಡ್ಸ್ ಆಗ್ತಿದ್ರು. ನನ್ನ ವಯಸ್ಸಿನವ್ರು ನನ್ನ ಫ್ರೆಂಡ್ಸೇ ಆಗ್ತಾ ಇರ್ಲಿಲ್ಲ. ಅಂತ ಒಂದು ಆತ್ಮೀಯರು ಅವರು ಶಾಲಿನಿ ತಾಯಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರು ಮಾತಾಡಿ ಆಶೀರ್ವದಿಸಿದ್ದಾರೆ. ಅವರಿಗೂ ಅನಂತ ಶರಣು ಶರಣಾರ್ಥಿಗಳು. ಅದೇ ರೀತಿ ಶರಣೆ ತನುಜಾ ಅಕ್ಕ ಲಾಯರ್ ಇದ್ದಾರೆ ಬೆಂಗಳೂರಲ್ಲಿ. ಅವರು ಆದಿ ಶಿಷ್ಯರು, ಅವರು ಮಾತಾಜಿ ಅವರಿಗೆ ಅವ್ರು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿ ಸರ್ವರಿಗೂ ಭಕ್ತಿಪೂರ್ವಕ ಸಚ್ಚಿದಾನಂದ ಶರಣು ಶರಣಾರ್ಥಿ ಭಕ್ತಿಪೂರ್ವಕವಾಗಿ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸಚ್ಚಿದಾನಂದ ಅವರು ಪ್ರತಿಯೊಂದನ್ನು ಕೂಡ ಇಷ್ಟಲಿಂಗ ಪೂಜೆಯನ್ನು ಯಾತಕ್ಕೋಸ್ಕರ ಮಾಡ್ಕೋಬೇಕು, ಅದರಿಂದ ಉಪಯೋಗ ಏನು ಇದೆ ಅನ್ನೋದನ್ನೆಲ್ಲ ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ದಾರೆ. ಅದು ಇವಾಗಿನ ಮುಂದಿನ ಒಂದು ಪೀಳಿಗೆಗೆ ತುಂಬಾ ಅನುಕೂಲ ಆಗತ್ತೆ, ಆಗ್ತಾನೂ ಇದೆ. ಅದನ್ನ ಅಳವಡಿಸ್ಕೊಳ್ಬೇಕು, ಅದರಿಂದ ತುಂಬಾ ಉಪಯೋಗ ಇದೆ. ಯಾಕಂತ ಹೇಳಿದ್ರೆ ನನ್ನ ಒಂದು ಅನುಭವದ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಒಂದು ಮನಸ್ಸು ಒಂದು ಸ್ಥಿಮಿತದಲ್ಲಿರುತ್ತೆ. ಮತ್ತೆ ಈ ಜೀವನದಲ್ಲಿ ಎಂತ ಕಷ್ಟ ನೋವು ನಲಿವು ಬಂದ್ರೂ ಕೂಡ ಅದು ಸಮವಾಗಿ ನಾವು ತಗೊಳ್ಬಹುದು, ಮತ್ತೆ ಸಮಚಿತ್ತದಿಂದ ಅದನ್ನ ಎದುರಿಸಬಹುದು. ನಾನಾ ಒಂದು ಇದರಿಂದ ತುಂಬಾ ಉಪಯೋಗ ಇದೆ. ಅದು ನಾವು ಮಾತಲ್ಲಿ ಹೇಳಲಿಕ್ಕೆ ಬರಲ್ಲ, ಅದೇನಿದ್ರು ಅನುಭವಿಸ್ಬೇಕು. ಅದನ್ನ ಅನುಭವಕ್ಕೆ ತಂದ್ಕೊಂಡಾಗ, ಅನುಭವಿಸಿದಾಗ್ಲೇನೆ ಅದರ ಆನಂದ ಏನು ಅನ್ನೋದು ಅರಿವಾಗುತ್ತೆ. ಹಾಗಾಗಿ ಇದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು. ಶರಣು ಶರಣಾರ್ಥಿ ಸರ್ವರಿಗೂ. ಶರಣು ಶರಣಾರ್ಥಿ ಅಕ್ಕ ಅವರಿಗೆ. ಶರಣ GS ಬಿರಾದರ್ ಅವ್ರು ಮಾತಾಡ್ರಿ ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತನಂತಹ ಲಿಂಗದೇವನಿಗೆ ಭಕ್ತಿಯಿಂದ ಹಣೆ ಮೆಳೆದು, ವಿಶ್ವಗುರು ಮಹಾಮಾನವತಾವಾದಿ ಜಗಜ್ಯೋತಿ ಅಪ್ಪ ಗುರು ಬಸವಣ್ಣನವರನ್ನ ಎನ್ನ ಹೊನ್ಮಂದಿರದಲ್ಲಿ ಧ್ಯಾನಿಸುತ್ತಾ, ಪರಮ ಪೂಜ್ಯ ಮಾತಾಜಿ ಮತ್ತು ಅಪ್ಪಾಜಿಯವರ ದಿವ್ಯವಾದಂತ ಆತ್ಮಕ್ಕೆ ಶರಣೆಂದು, ಈ ಅನುಭವದ ಅಡಿಯಲ್ಲಿ ಏನು ಪಾಲ್ಗೊಂಡಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಅನುಭವದ ಅಡಿಗೆ ಇಲ್ಲಿವರೆಗೆ ಸಚ್ಚಿದಾನಂದ ಪ್ರಭು ಶರಣರು ಬಹಳ ಅದ್ಭುತವಾದಂತಹ ಕೆಲವೊಂದು ಮಾತುಗಳನ್ನ, ದೃಷ್ಟಾಂತ ಉದಾಹರಣೆಗಳನ್ನ ಕೊಡ್ತಾ ತಾವೇನು ಪ್ರವಚನವನ್ನು ಮಾಡ್ತಾ ಇದ್ದೀರಲ್ಲ, ಬಹಳ ಅತ್ಯಂತ ಸಂತೋಷ. ತಮ್ಮದು ಹೇಳ್ಬೇಕಂದ್ರೆ ಬಹುಮುಖ ಪ್ರತಿಭೆಯಾದಂತ ನಾನು ಚಿಕ್ಕ ವಯಸ್ಸು ಬಹಳ 20 ವರ್ಷಗಳ ಹಿಂದೆ ನಾನು ಗುರುತಿಸಿದ್ದೆ. ಬೆಳೆ ಸಿರಿ ಮೊಳಕೆಯಲ್ಲಿ ನೋಡುವ ಹಾಗೆ ನಾನು ಅನೇಕ ಬಾರಿ ನಿಮಗೆ ಭೇಟಿಯಾಗಿದ್ದೆ. ನನ್ನನ್ನು ಗುರುತಿಸಿರ್ಲಿಲ್ಲ ಮೊದಲು ನೀವು. ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ, 1-2 ಸಲ ಹೇಳಿದ್ದೆ. ನಾನು ಪ್ರಪಂಚ ಮತ್ತು ಪಾರಮಾರ್ಥಿಕ ಎರಡರಲ್ಲೂ ಕೂಡ ತಾವು ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದೀರಿ. ನನಗೆ ಬಹಳ ಸಂತೋಷ. ಅದಕ್ಕೆ ಇದು ನೀವು ಒಂದು ಜ್ಞಾನದ ಖಣಿ ಇದ್ದಂಗೆ. ಅಪರೂಪರಲ್ಲಿ ನೀವು ಅಪರೂಪರು ಅಂತ ನಾನು ಭಾವಿಸಿದ್ದೇನೆ. ಒಂದು ಮಾತು ನನಗೆ ಬಹಳ ಮನಸ್ಸಿಗೆ ಆನಂದ ಆಯ್ತು. ತಾವು ತಮ್ಮ ವಯಸ್ಸಿನವರ ಜೊತೆಗೆ ಒಡನಾಟ, ಸ್ನೇಹ, ಗೆಳೆತನ ಇಲ್ಲ ಅಂತ ಹೇಳಿದ್ರಿ. ನಿಜವಾಗಿಯೂ ನನಗೆ ಬಹಳ ಆನಂದ ಅನಿಸ್ತದ. ಹಿರಿಯರ ಜೊತೆಗೆ ಅವರ ಜೊತೆಗಿರುವುದು
ಅವರ ಜೊತೆಗೆ ಒಡನಾಟ, ಅವರ ಮಾರ್ಗದರ್ಶನ ಬಹಳ ನಮ್ಮಲ್ಲಿ ಒಂದು ಸೌಮ್ಯ ಸ್ವಭಾವ, ಜ್ಞಾನ ಹೆಚ್ಚಾಗ್ತದೆ. ಅವರ ಮಾರ್ಗದರ್ಶನ, ನಿಮ್ಮ ತಂದೆ ತಾಯಿ ಒಂದು ಸಂಸ್ಕಾರ, ಜೊತೆಗೆ ಹಿರಿಯರ ಜೊತೆಗೆ ಇರೋದ್ರಿಂದ ಒಂದು ಒಳ್ಳೆ ಉತ್ತಮವಾದಂತಹ ಆದರ್ಶವಾದಂತಹ ಗುಣಗಳು ನಮ್ಗೆ ಗೊತ್ತಿಲ್ಲದೆ ಅದು ತಾನಾಗಿನೇ ಅದು ಬೆಳೆದು ಬರ್ತದೆ. ಅದಕ್ಕೆ ಈ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರ ಜೊತೆಗೆ ಇರೋದ್ರಿಂದ ನಿಮ್ಮ ಸ್ವಭಾವ ಕೂಡ ಆಟೋಮೆಟಿಕ್ ತಾನಾಗಿನೇ ಅದು ಏನಾಗ್ತದೆ, ಮಾರ್ಪಾಡಾಗ್ತದೆ. ಅಧ್ಯಯನದ ಕಡೆಗೆ, ಪ್ರಪಂಚದ ಕಡೆಗೆ, ಪಾರಮಾರ್ಥದ ಕಡೆಗೆ ನಿರಂತರವಾದಂತಹ ಒಂದು ಸಾಧನೆಯಲ್ಲಿ ನೀವು ಇದ್ದುದನ್ನು ನೋಡಿದೆ. ನಾನು ಕೇಳ್ತಾನೆ ಇರ್ತೇನೆ, ಅನೇಕ ವರ್ಷಗಳಿಂದ, ಸುಮಾರು 20 ವರ್ಷಗಳಿಂದ ತಾವು ಆಗಾಗ ವೇದಿಕೆಯಲ್ಲಿ ಬಂದಾಗ ಉಪನ್ಯಾಸವನ್ನ ಹೇಳಿ ಮರಳಿ ಹೋದಾಗ, ಮತ್ತೆ ಕೆಳಗ ಬಂದಾಗ ಪ್ರಸಾದ ಸೇವನೆ ಸಂದರ್ಭದಲ್ಲಿ ನಿಮ್ಮನ್ನ ಭೇಟಿಯಾಗಿ ತಾವು ಮಾತಾಡಿದ ವಿಷಯನ ಕುರಿತು ನಾನು ಆಗಾಗ ಚರ್ಚಿಸ್ತಾ ಇದ್ದೆ. ಅದು ತಮ್ಮ ಗಮನಕ್ಕೂ ಬಂದಿರಬೇಕು ಅಂತ ಅನಿಸ್ತದೆ ನಾನು ಈ ಹೇಳುವಾಗ. ಅಂತೂ ಒಟ್ಟಾರೆ ಈ ನಮಗೂ ಕೂಡ ಈ ಒಂದು ಇಳಿ ವಯಸ್ಸಿನಲ್ಲಿ ಇಂತಹ ಕೆಲವೊಂದು ಅದ್ಭುತವಾದಂತಹ ಈ ಆಧ್ಯಾತ್ಮಿಕವಾದಂತಹ ಒಂದು ಚಿಂತನೆಯನ್ನ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಇದು ಕೇಳುವುದರಿಂದ ಮನಸ್ಸಿಗೆ ಒಂದು ಉಲ್ಲಾಸ, ಮತ್ತು ಇಂತಹವುಗಳನ್ನು ಕೇಳೋದ್ರಿಂದ ನಮ್ಮ ಪ್ರತಿಯೊಂದು ಈ ದೇಹ, ಮನಸ್ಸ, ತನು, ಮನ, ಭಾವ ಅತ್ಯಂತ ಶುದ್ಧವಾಗಿರ್ತದೆ. ನಮ್ಮ ಮುಖದ ಮೇಲಿನ ಮಂದಸ್ಮಿತ ಕಡಿಮೆ ಆಗುವುದಿಲ್ಲ. ಯಾಕಂದ್ರೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ವಿಚಾರಗಳು ತಲೆಯಲ್ಲಿ ಸುಳಿದ್ರಿಂದ ಮನುಷ್ಯ ಒಂದು ಪ್ರಫುಲ್ಲತೆ ತಾನಾಗಿನೇ ಬೆಳೆದು ಬರ್ತದೆ. ಬರೇ ಸಂಸಾರದ ಜಂಜಾಟದಲ್ಲಿ ಇದ್ರೆ, ಬರ ಹಣ ದುಡ್ಡು ಹೊಂದಿದ್ರೆ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಿದ್ರೆ ತಪ್ಪ. ಯಾಕಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ಇಂತಹ ಆಧ್ಯಾತ್ಮಿಕವಾದಂತಹ ಒಂದು ಚಿಂತನೆಯಲ್ಲಿ ನಾವು ತೊಡಗಿದಾಗ ಮಾತ್ರ ನಾವು ಆನಂದ, ಸಂತೋಷದ ಒಂದು ಲಹರಿ ಇರ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಬದುಕಿನಲ್ಲಿ ಬರೇ ಕೇವಲ ಬಾಹ್ಯ ಸಂಪತ್ತ ಮುಖ್ಯವಾದದ್ದಲ್ಲ. ಈ ಸಂಪತ್ತು ಏನದಲ್ಲ, ತಾವೇನು ದಿನಾಲು ಒದಗಿಸ್ತಾ ಇದ್ದೀರಿ, ಇಂಥದ್ದನ್ನ ನಾವು ಕೇಳಿ ಪುನೀತರಾಗ್ತಾ ಇದ್ದೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಅಪ್ಪ ಗುರು ಬಸವಣ್ಣವರ ಪಾದಕ್ಕೆ ತಮ್ಮೆಲ್ಲರ ನಾನು ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಏನು ಬಹಳ ಲಕ್ಷ್ಯ ಕೊಟ್ಟು, ಗಮನ ಕೊಟ್ಟು ಈ ಅನುಭವದ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಮತ್ತು ಸಚ್ಚಿದಾನಂದ ಪ್ರಭು ಶರಣರು ಹೇಳ್ತಕ್ಕಂತಹ ಪ್ರವಚನದ ಈ ಮಾಲಿಕೆಯನ್ನ ಏನು ಕೇಳ್ತಾ ಇದ್ದೀರಿ, ಭಾಗವಹಿಸ್ತಾ ಇದ್ದಾರೆ, ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು. ಶರಣಾರ್ಥಿ ಅಪ್ಪರೇ, ತಮ್ಮ ಒಡನಾಟ, ಮಾತಾಡೋದೆಲ್ಲ ನೆನ್ಪಿದೆ ನನಗೆ. ತಾವು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದು ರಿಟೈರ್ಡ್ ಆಗಿರೋದು ಅದೆಲ್ಲ ಅವಾಗ ಹೇಳ್ತಿದ್ರಿ, ಎಲ್ಲಾ ನೆನ್ಪಿದೆ ತಮ್ಮ ಒಡನಾಟ ನನಗೆ. ಪುಟ್ಟರುದ್ರಪ್ಪರ್ ಅಂತ ತಾವು ಅವರೆಲ್ಲರೂ ಅವ್ರ ಸ್ನೇಹಿತರು ಅಲ್ಲೆಲ್ಲ ಶರಣ ಮೇಳದಲ್ಲಿ ಬಂದಾಗ. ಇನ್ನೊಬ್ರು ಬಿರಾದರ್ ಅಂತಿದ್ರು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು, ಅವರು ಬಿಜಾಪುರ್ ಕಡೆಯವ್ರು, ಅವರು ಸ್ನೇಹಿತರಾಗಿದ್ರು. ಈ ರೀತಿ ಎಲ್ಲಾ ದೊಡ್ಡ ದೊಡ್ಡ ಹಿರಿಯ ತಲೆಮಾರಿನ ಶರಣರೇ ಅವರು. ಈ ಸಣ್ಣ ಹುಡುಗರು ಯಾಕೆಂದ್ರೆ ಅವ್ರು ನನ್ನ ಹತ್ರ ಸೇರ್ತಾ ಇರ್ಲಿಲ್ಲ, ಇವನ್ ದೊಡ್ಡ ಮಾತಾಡ್ತಾನೆ ಅಂತ ಅವ್ರು ನನ್ನ ಹತ್ರ ಬರ್ತಾ ಇರ್ಲಿಲ್ಲ. ಹಾಗಾಗಿ ನಿಮ್ಮಂತವ್ರ ಸ್ನೇಹದಲ್ಲಿ ನಾನ್ ಪಡ್ಕೊಂಡಿರೋದು ಬಹಳ ಇದೆ. ಅನಂತ ಶರಣಾರ್ಥಿ ತಮ್ಗೆ. ಆಗ್ಲೇ ರೇವತಿ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ರ ಅನ್ಸುತ್ತೆ, ತಾವು ಮಾತಾಡ್ರಿ ದಯವಿಟ್ಟು. ಅವ್ರಿಗೆ ಯಾವತ್ತು ಮಾತಾಡಿರ್ಲಿಲ್ಲ, ಮಾತಾಡ್ರಿ. ಸೋಮಲಿಂಗಪ್ಪ ಅವರು ಆಗ್ಲೇ ಪ್ರಯತ್ನ ಮಾಡಿದ್ರು ಅನ್ಸುತ್ತೆ ಮಾತಾಡ್ಲಿಕ್ಕೆ. ನಮ್ಮ ದೇಶವನ್ನ ಕಾಯುವ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಇದ್ದಾರೆ ಸೋಮಲಿಂಗಪ್ಪ ಅವ್ರು, ಮಾತಾಡ್ರಿ. ಹೇಳಿ ಬಿಡಿ ಅಣ್ಣ. ಏನಂದ್ರಿ ಅವರೇ, ಯಾರು ಹೇಳಿ? ಅಲ್ಲಿ ರೇವತಿ ಅಕ್ಕ ಆನ್ ಮಾಡ್ಕೊಂಡ್ರಣ್ಣ, ಅವ್ರು ಹೇಳಿ ಅಂದೆ. ಓಕೆ, ಮಾತಾಡ್ರಿ ಅವರೇ, ಯಾರಾದ್ರೂ ಒಬ್ರು ಮಾತಾಡ್ರಿ. ರೇವತಿ ಅವರಾದ್ರೂ ಮಾತಾಡ್ರಿ, ಸೋಮಲಿಂಗಪ್ಪ ಅವರಾದ್ರೂ ಮಾತಾಡ್ರಿ, ಒಬ್ರು ಆದ್ಮೇಲೆ ಒಬ್ರು ಮಾತಾಡ್ರಿ. ಸೋಮಲಿಂಗಪ್ಪ ಮಾತಾಡ್ರಿ, ಆಗ್ಲೇ ಸ್ಟಾರ್ಟ್ ಮಾಡಿದ್ರಲ್ಲ, ಮಾತಾಡ್ರಿ. ನೀವ್ ಹೇಳೋದು ಕೇಳಿಸ್ತಾ ಇಲ್ಲ ಶರಣಿ, ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ಮಾತಾಡಿ, ಹೊರಗಡೆ ಬಂದ್ ಮಾತಾಡಿ ತಾವು. ಶರಣ ರೇವತಿ ಅಲ್ಲಿ ಸೋಮಲಿಂಗಪ್ಪ ಅವ್ರು ಮಾತಾಡ್ರಿ, ಅವ್ರು ಸೆಟ್ ಮಾಡ್ಕೊಳ್ಳಿ ಮೈಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಪ್ಪವ್ರೆ, ನಾನು ಹೋದ ವರ್ಷ ತರಂಗಿಣಿಯನ್ನ ನಮ್ಮ ಊರಲ್ಲಿ ಹೇಳ್ತಾ ಇದ್ರು.
ನಾನ್ ಬೆಳಗಾವದಿಂದ ಊರಿಗೆ ಹೋಗ್ತಿದ್ದೆ. ಊರಿಗೆ ಹೋಗಿ ಅಲ್ಲಿ ತರಂಗಿಣಿ ಕೇಳ್ತಾ ಇದ್ದೆ. ಅಲ್ಲಿ ಅಲ್ಲಮ ಪ್ರಭುದೇವರು ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವರ ಪರೀಕ್ಷೆ ಮಾಡ್ತಾ ಇದ್ರು. ಅವತ್ತೇ ನನ್ ಕೊನೆ ದಿನ ಆಯ್ತು, ನಂದು ರಜೆ ಮುಗೀತು. ನನಗಿಷ್ಟು ದುಃಖ ಆಗಿತ್ತಲ್ಲ, ದೇವ್ರು ನೌಕರಿ ಕೊಟ್ಟಪ್ಪ, ಇಂಥದ್ ಯಾಕೆ ನೌಕರಿ ಕೊಟ್ಟೆ ಅಂತ ಅಷ್ಟು ದುಃಖ ಆಗಿತ್ತು. ಬಟ್ ಈ ವರ್ಷ ಅದು ನಮಗೆ ಹೆಂಗಾಗಿದೆ ಅಂತಂದ್ರೆ, ಈ ಅನುಭವದಡಿಗೆ ಶ್ರಾವಣ ಮಾಸದಲ್ಲಿ ನನಗೆ ಈ ನಿಮ್ಮ ರೂಪದಲ್ಲಿ, ಅಲ್ಲಿ ಪುಳ್ಳಿಚಂದ್ರ ಹೇಳ್ತಿದ್ರು, ಇಲ್ಲಿ ಸಚಿದಾನಂದ ಅಪ್ಪರು ಹೇಳ್ತಾ ಇದ್ದಾರೆ. ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಎಂತ ಡ್ಯೂಟಿ ಇದ್ರು ಬಿಡು ಮಾಡ್ಕೊಂಡು 8 ರಿಂದ 9 ಮಟ ಕೂತೇನೆ. ಅದ್ರ ನಂತರ ಮಿಕ್ಕಿದ್ದು ಮಾಡ್ತೇನೆ ಪರ. ನನಗೆ ಬಹಳ ಖುಷಿ ಇದೆ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇಷ್ಟು ಚೆನ್ನಾಗಿ ನನಗೆ ಅರ್ಥ ಮಾಡ್ಕೊಳಕ್ ಹಾಕಿದ್ದಿಲ್ಲ, ಅದನ್ನ ನೀವು ಅಷ್ಟು ಚಂದ ಅರ್ಥ ಮಾಡಿಸ್ತಾ ಇದ್ದೀರಾ. ತುಂಬಾ ಅಂದ್ರೆ ತುಂಬಾ ಒಳ್ಳೇದನ್ಸ್ತಾ ಇದೆ. ಶರಣಾರ್ಥಿಗಳು ಎಲ್ಲರಿಗೂ. ಶರಣು ಶರಣಾರ್ಥಿ. ನೀವು ದೇಶ ಸೇವೆ ಮಾಡುವಂತವ್ರು, ನಿಮ್ ಸೇವೆ ನಮಗೆ ಮಾಡುವಂತ ಭಾಗ್ಯ ದೊರಕಿದ್ದು ನಮ್ ಪುಣ್ಯ ಅಂತ ಭಾವಿಸ್ತೀವಿ. ರೇವತಿ ತಿಂದವ್ರು ಮಾತಾಡ್ರಿ, ಅದಾದ ಚನ್ನಬಸಪ್ಪ ಚೌಗ್ಲಾಣ್ಣವ್ರು ಮಾತಾಡ್ರಿ. ಮಾತಾಡ್ರಿ ಚನ್ನಬಸಪ್ಪ ಅಣ್ಣವ್ರೆ. ಅವರು ಮತ್ತೆ ಕಾಣಿಸ್ತಾ ಇಲ್ಲ, ಲೆಫ್ಟ್ ಆಗಿದ್ದಾರೆ. ಮಾತಾಡ್ರಿ. ಚನ್ನಬಸಪ್ಪ ಅವ್ರೆ ಕೇಳಿಸ್ತಾ ಇಲ್ಲ, ವಾಯ್ಸ್ ಕೇಳಿಸ್ತಾ ಇಲ್ಲ, ಮಾತಾಡ್ರಿ. ಚನ್ನಬಸಪ್ಪ ಅವರೇ ವಾಯ್ಸ್ ಕೇಳಿಸ್ತಾ ಇಲ್ಲ. ಒಂದ್ಸಲ ಲೆಫ್ಟ್ ಆಗಿ ಇನ್ನೊಂದ್ಸಲ ಜಾಯಿನ್ ಆಗಿರ್ಬೇಕಾರೆ. ಓಂ ಶ್ರೀ ಗುರು ಬಸವಲಿಂಗಣ್ಣ. ನನ್ನ ಹೆಸರು ವೇದಾಂತ್. ನಾನು ಒಂದು ಅಪ್ಪ ಬಸವಣ್ಣದು ವಚನ ಹೇಳುತ್ತೇನೆ. ನೀರನ್ನು ಕಂಡಲ್ಲಿ ಒಣಗುವ ಮರವಲ ಕಂಡಲ್ಲಿ ಸುತ್ತುವರೆಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರೆಯ. ಲಿಂಗದೇವ ತನು ತನು ಹಚ್ಚಿ ಜಯ ಬಸವರಾಜ. ಅವ ಅಲ್ಲ, ಅವನು ಈ ಮಂಗಲ ಇಲ್ಲ, ಅವನು ಬರೇ ನಾನು ಜಯ ಬಸವರಾಜ ಮಾಡ್ತೀನಿ ಅಂತ ಅನ್ನಕತ್ತಿದ್ದ. ನೀ ಜಯ ಬಸವರಾಜ ಮುಗಿಸ್ತಾ ಇದೆಯಲ್ಲೋ, ಅಜ್ಜಿಗ್ ಮಾತಾಡೋದ್ರೆ ಜಯ ಬಸವರಾಜ ಮುಗಿಸ್ತಾ ಇದೆಯಾ? ಲಾಸ್ಟಿಗೆ ಒಂದ್ ಕಡೆ ಮಾಡ್ಸೋಣ. ಈಗ ಲೇಪಾಕ್ಷಿ ತಾಯಿಯವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆಪ್ಪ ಅನುಭವದಡಿಗೆ. ನಮ್ಗೆ ಕೂಡ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಮನೆಯಲ್ಲೇ ಇದ್ಕೊಂಡು ನೀವ್ ಎಲ್ಲಿರ್ತೀರೋ ನಾವೆಲ್ಲಿರ್ತೀವೋ, ಆದ್ರೂ ದಿನ ನಮ್ಮನೆಗೆ ಬಂದು ನಮ್ಗೆ ಹೇಳ್ದಷ್ಟು ಸಂತೋಷ ಆಗ್ತಾ ಇದೆ. ಬೆಳಗ್ಗೆನೂ ಅಷ್ಟೇ, ಇವಾಗೂನು ಅಷ್ಟೇ. ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಸ್ವಲ್ಪ ಅಂಕಲ್ಗೆ ಆರಾಮಿಲ್ಲದ ಕಾರಣ ನನ್ಗೆ ಹೋಗ್ಲಿಕ್ಕೆ ಆಗ್ತಿದಲ್ಲ. ಮನೆಯಲ್ಲೇ ಇದ್ಕೊಂಡು ನಾವು ಇಷ್ಟೊಂದು ಜ್ಞಾನ ಪಡ್ಕೊಂತಿದೀವಲ್ಲ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಮಾತಿನಲ್ಲೆಲ್ಲ ತುಂಬಾ ನಿಷ್ಠಾವಂತರು. ಮೊದ್ಲಿಂದ ನೋಡಿವಿ ನಾವು ನಿಮ್ಮನ್ನ, ನಿಮ್ಮ ಇದನ್ನೆಲ್ಲ ಕೇಳ್ತಾ ಇದ್ವಿ. ಬಟ್ ಇವಾಗ ದಿನಾ ನೀವು ನಮ್ಗೆ ಮನೆಯಲ್ಲೇ ಬಂದು ಹೇಳ್ದಷ್ಟು ಖುಷಿ ಆಗ್ತಾ ಇದೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅವರೇ. ಇವತ್ತು ವಿಜಯಲಕ್ಷ್ಮಿ ಅವ್ರದ್ದು ಜಯ ಬಸವರಾಜ ಇಲ್ಲ, ತಾವು ಮಾತಾಡಿ. ಅವರು ವಿಜಯಲಕ್ಷ್ಮಿ ಅಕ್ಕವ್ರು ಇದ್ರೆ ಮಾತಾಡ್ರಿ. ನಮ್ಮ ಬಸವ ವೇದಾಂತ ಜಯ ಬಸವರಾಜ ಹೇಳ್ತಾರೆ ಇವತ್ತು. ಮತ್ತೆ ಯಾರಾದ್ರೂ ಮಾತಾಡೋರಾದ್ರೆ ಮಾತಾಡ್ರಿ ದಯವಿಟ್ಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗ ದೇವನನ್ನು ಸ್ಮರಿಸುತ್ತಾ ವಿಶ್ವಗುರು ಮಹಾಮಾನವತವಾದಿ ಧರ್ಮಪಿತ ಅಪ್ಪ ಬಸವಣ್ಣನವರನ್ನು ಸ್ಮರಿಸುತ್ತಾ ಪ್ರಥಮ ಮಹಿಳಾ ಜಗದ್ಗುರು ಪೂಜ್ಯ ಮಾತಾಜಿ ಅಪ್ಪಾಜಿಯವರ ಚರಣ ಕಮಲಗಳಿಗೆ ನತಮಸ್ತಕಳಾಗಿ ಈ ಒಂದು ಲಿಂಕಿನ ರೂವಾರಿಗಳು ಗೃಹಸ್ಥ ಜಿಂಗಮ ಮೂರ್ತಿಗಳು, ಮಾತಾಜಿಯವರ ಮಾನಸ ಪುತ್ರರು ಆದಂತ 2 ಜೋಡಿ ರತ್ನಗಳನ್ನ ನಾವು ಕಾಣ್ತಾ ಇದ್ದೀವಿ ಇವತ್ತು. ಯಾಕಂದ್ರ ಒಂದು ಬಸವ ಚಿಂತನ ಪ್ರಭೆಯ
ಒಂದ್ ದೊಡ್ಡ ಅದು ರತ್ನ ಯಾವ್ದು ಕಣ್ಮಣಿ ಅಂತ ಹೇಳ್ತಾರ ನಮ್ ಶಾರದಾ ತಾಯಿಯವರು. 2 ಅನರ್ಘ್ಯ ರತ್ನಗಳನ್ನ ನಾವು ಕಂಡೆವು. ಪೂಜ್ಯ ಮಾತಾಜಿಯವರೇ ಅವರ ಹೃದಯದಲ್ಲಿ ಇಬ್ಬರಲ್ಲಿಯೂ ನಾವು ನೋಡ್ತಾ ಇದೀವಿ. ಇವತ್ತಿ ಬಸವ ಚಿಂತನ ಪ್ರಭೆಯಿಂದ ಆಯ್ತು, ಇವತ್ತಿ ಅನುಭವದ ಅಡಿಗೆಯಿಂದಲೂ ಆಯ್ತು. ಬಹಳ ಅದ್ಭುತವಾಗಿ ನಿಮ್ಮ ಒಂದು ಪ್ರವಚನ ಮೂಡಿ ಬರ್ತಾ ಇದೆ. ನಾವು ಕೂಡ ಇಷ್ಟಲಿಂಗ ಯೋಗದ ಬಗ್ಗೆ ಏನ್ ಹೇಳ್ತಿರಲ್ಲ, ಬಹಳ ಅದ್ಭುತವಾದಂತ ಶಕ್ತಿಯನ್ನ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ತಾವು ಹೇಳಿದ ನುಡಿ ಎಲ್ಲವೂ ಬಹಳ ನಮಗೂ ಅದು ಪೂರಕವಾಗಿದೆ ಅಂತ ಅನಿಸ್ತಾ ಇದೆ. ನಾವು 3:30 3:20 ದಿನಾಲು ಎದ್ದು ಸಾಧನ ಪೂಜೆಗೆ ಇವತ್ತು ನಾವು ಬಸವ ಚಿಂತನ ಪ್ರಭೆಯಿಂದನೇ ಅದೇ ನಮಗೆ ಟರ್ನಿಂಗ್ ಪಾಯಿಂಟ್ ಅನ್ಬೇಕು ಅಣ್ಣವ್ರೆ. ಅದನ್ನ ನಮಗ್ ಕಲಿಸಿ ಕೊಡ್ತಾ ಇದ್ದಾರೆ ಇವತ್ತ. ಅಷ್ಟ ಆನಂದ ಹಗುರ ಏನ್ ಹೇಳ್ತೀರಿ, ನಿನ್ನೆ ಶರೀರ ನೀರ ಮೇಲೆ ತೇಲ್ತಾ ಇರುವಾಗ ಆಗ್ತಾ ಇದೆ. ನಿಜವಾಗ್ಲೂ ಅದು ಇದೆ, ಅದು ಸಾಧನ ಪೂಜೆಯಲ್ಲಿ. ಮೊದ್ಲೆಲ್ಲ ಅನ್ಕೋತಿದ್ದೆವು ನಾವು ಯಾವ ಸಮಯದಲ್ಲಿ ಅದೇನು ಸಾಧು ಸನ್ಯಾಸಿಗಳಿಗೆ ಇರ್ಬೋದು, ನಮಗಿಲ್ಲ ಅಂತ. ಅದರ ಮನೆಯಲ್ಲೇ ಇದ್ದು ಪ್ರಪಂಚವನ್ನ ಮಾಡಿ ಅಪ್ಪ ಬಸವಣ್ಣವರು ಹೇಗೆ ಪಾರಮಾರ್ಥಿಕ ಪ್ರಪಂಚವನ್ನ ಮಾಡಿ ಒಂದು ಜೀವನವನ್ನ ಸಾರ್ಥಕ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ವಚನದ ಒಂದು ಸಾಲಿನಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಅದೇ ತರ ನಾವು ಕೂಡ ಇವತ್ತು ಪ್ರಪಂಚವನ್ನ ಮಾಡಿದ್ರು ಪಾರಮಾರ್ಥಿಕದಲ್ಲಿ ಪ್ರಪಂಚವನ್ನ ಅಂಟಿಸಿಕೊಳ್ಳಾರದೇನೆ ಇವತ್ತು ನಾವು ನಡೀತಿದ್ದೇವೆ. ಯಾಕಂದ್ರ ಸಾಧನ ಪೂಜೆಯಲ್ಲಿ ಎಷ್ಟು ನಾವು ಶಕ್ತಿ ಗಳಿಸ್ಕೋತೀವಲ್ಲ ಅಷ್ಟು ಇಡೀ ದಿನ ಚೈತನ್ಯ ಸ್ಫೂರ್ತಿಯಾಗಿ ನಾವಿರ್ಲಿಕ್ಕೆ ಸಾಧ್ಯ ಇದೆ. ನೀವು ಹೇಳಿದ್ದು ಬಹಳ ನನಗ ಪ್ರತಿ ಒಂದು ನುಡಿಗೂ ಅದು ಹೌದು ಅಂತ ಅನ್ಕೊಂತ ಬಂದೆ. ನಿನ್ನಿದು ಇವತ್ತು ಸ್ವಲ್ಪ ನಾನು ಕೇಳಿದೆ, ಇವತ್ತು ಬಹಳ ಕೇಳಿಲ್ಲ, ಆದ್ರೆ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನನ್ನ 2 ನುಡಿಯನ್ನ ಮುಗಿಸ್ತಾ ಇದ್ದೀನಿ. ಅಪ್ಪ ಬಸವಣ್ಣ ಪಾದಕ್ಕೆ ವಿಶೇಷ ಶರಣಾರ್ಥಿ ಅವರೇ. ಮಮತಾ ರಮೇಶ್ ಅಕ್ಕ ಅವರು ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ನೆನೆಯುತ್ತಾ ಅನುಭವದಡಿಗೆಯ ಈ ಲಿಂಕಿನ ರೂವಾರಿಯಾದಂತಹ ಸಚ್ಚಿದಣ್ಣ ಅಣ್ಣರಿಗೂ ಶರಣಾರ್ಥಿ, ಎಲ್ಲ ಲಿಂಗಾಂಗ ಯೋಗಿಗಳಿಗೂ ಶರಣಾರ್ಥಿಗಳು, ಮತ್ತೆ ಪೂಜ್ಯ ಮಾತಾಜಿ ಅಪ್ಪಾಜಿ ಅವರಿಗೂ ನನ್ನ ಹೃತ್ಪೂರ್ವಕ ಶರಣಾರ್ಥಿ. ಅವರನ್ನು ಸಹ ಸದಾ ಪ್ರತಿದಿನನೂ ನಾವು ಅವ್ರನ್ನ ನೆನೆಲೇಬೇಕು, ನೆನಿತಾನೆ ಇರ್ತೀವಿ. ಅಪ್ಪರೇ, ನೀವೊಂದ್ ಮಾತಾಡಿದ್ರಿ ಬಸವ ಸಂಸ್ಕೃತಿ ಅಭಿಯಾನದನ್ನ. ಖಂಡಿತ ಅದನ್ನ ನಾನು ಎಲ್ಲಾದ್ರೂ ನಾನು ಧೈರ್ಯವಾಗಿ ಅಂದ್ರೆ ಜಬರ್ದಸ್ತಾಗೆ ವಾದಿಸ್ತೀನಿ ನಾನು ಆ ಪದನ. ಯಾಕೆಂದ್ರೆ ಅವತ್ತು ಬಸವ ಚಿಂತನ ಪ್ರಭೆ ಅದು ಬಸವ ಸಂಸ್ಕೃತಿ ಅಭಿಯಾನ ಆಗಿದ್ದು ರಾಷ್ಟ್ರೀಯ ಬಸವ ದಳದರೆ ಅಲ್ಲಿ ಶಿಸ್ತುಬದ್ಧವಾಗಿ ನಿಂತಿದ್ದು, ಗುರುಲಿಂಗ ಜಂಗಮರಾಗಿ ಕಂಡಿದ್ದು, ಮತ್ತೆ ಆ ಕಾರ್ಯಕ್ರಮನ ಹೇಗೆ ತಾಂಡೋಗ್ಬೇಕು ಆ ರೂಪುರೇಷೆಗಳನ್ನ ಅದೇ ರೀತಿನೇ ನಡೆಸಿದ್ದು ರಾಷ್ಟ್ರೀಯ ಬಸವ ದಳದಲ್ಲಿ. ನೀವ್ ಹೇಳಿದ ರೀತಿ ಪ್ರತಿಯೊಬ್ರು ಗುರುಗಳು ಕಂಡಾಗ, ಜಂಗಮರು ಕಂಡಾಗ ಅವರಿಗೆ ಶಿರಬಾಗಿ ಪಾದ ಮುಟ್ಟೋದು ಸಹಜ. ಅವ್ರು ಮಾಡಿದ್ದ ಅದೇನೆ. ನಾನು ಬಂದು ನಾನು ಇಲ್ಲಿ ಎಲ್ಲರ ಹತ್ರನು ಮಾತಾಡ್ಬೇಕಾದ್ರೆ ಅದೇ ಹೇಳ್ತಾ ಇದ್ದೆ. ಎಲ್ಲರೂ ಗುರುಗಳು ಸಿಕ್ಕಿರುವಂತ ಅವ್ರ ಪಾದ ಮುಟ್ಟಿದ್ರೆ ನಮ್ ಪಾಪ ಹೋಗ್ತೈತಿ ಅಂತಾರೋ ಏನಂತಾರೋ, ನಮಸ್ಕಾರ ಮಾಡಕ್ ಹೋದ್ರೆ ಅವರು ಓಡ್ತಾರ ಹಂಗೆ, ಏನೋ ಅಲ್ಲಿ ಏನೋ ಕಳೆದು ಹೋಗ್ತಾ ಇದೆ ಹಿಡಿಯನ ಹಿಡಿದ್ ಕಟ್ಟಾಕನ ಅಂತ ಓಡ್ತಾರೆ. ಭಕ್ತರು ಬರ್ತಾ ಇದಾರೆ ಅರಿವೇ ಇಲ್ವಾ ಅವರಿಗೆ ಅಂತಾನೆ ನಾನು ಹೇಳ್ತಾ ಇದ್ದ ಅಣ್ಣವ್ರೆ. ಮೊನ್ನೆನೂ ನಾವು ಮಲ್ಲೆನಹಳ್ಳಿ ಅಂತ ಅಲ್ಲೊಂದು ಕಾರ್ಯಕ್ರಮಕ್ಕೆ ಗದ್ದೆಮನೆ ಶಿವಣ್ಣ ನಾವೆಲ್ಲ ಹೋಗಿದ್ವಿ. ಅಲ್ಲೂ ಸಹ ಮಾತಾಜಿ ಅಪ್ಪಾಜಿ ಅವ್ರದ್ದು ಅಲ್ಲೇನಾಯ್ತು, ಗಂಗಾಧರಪ್ಪ ಅನ್ನೋರು JLMದು ಚಿಕ್ಕಮಂಗ್ಳೂರ್ ಅಧ್ಯಕ್ಷರು ಮಾತಾಜಿ ಅಪ್ಪಾಜಿ ಅವರಿಗೆ ಎಲ್ಲ ಮಠಾಧೀಶರು ಬೆಂಬಲ ಕೊಟ್ಟಿದ್ರೆ ಬಸವ ಧರ್ಮ ಇನ್ನು ಉನ್ನತ ಶಿಖರಕ್ಕೆ ಏರ್ತಾ ಇತ್ತು ಅಂತ ಅಂದಿದ್ಕೇನೆ ಒಬ್ರು ವಾದಿಸ್ತಾ ಇದ್ರು. ನಾನು ಅಲ್ಲೇನೆ ಬಾಯಿ ಮುಚ್ಚಿಸಿ ಕಳಿಸ್ಬಿಟ್ಟೆ, ನೀವೇನಾದ್ರು ಅಂದ್ಕೊಳ್ಳಿ. ಅವತ್ತು ಎಲ್ಲರೂ ಬೆಂಬಲ ಕೊಟ್ಟಿದ್ರೆ ಗಣೇಶಪ್ಪ ಇಷ್ಟೊಂದೆಲ್ಲ ನಾವು ಹುಡ್ಕಂಗಿರ್ಲಿಲ್ಲ. ಮುಂದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದೆ, ಕ್ಯೂ ನಿತ್ತಂಗೆ ನಿಲ್ಬೇಕು. ಒಂದು ನಾವು ನಿತ್ರುನು ಲಿಂಗ ದೀಕ್ಷೆ ಮಾಡಕ್ಕೆ ಸಮಯ ಇಲ್ಲದ ರೀತಿ ಜಂಗಮರು ಸಿದ್ಧವಾಗ್ತಾರೆ. ನೆನ್ಪಿಟ್ಕೊಳ್ಳಿ, ಇರೋದನ್ನ ಟೈಮ್ ಬಳಸ್ಕೊಳ್ಳಿ. ಅವತ್ತು ಅಪ್ಪಾಜಿ ಮಾತಾಜಿ ಅವರಿಗೆ ಯಾರೂ ಸಹ ಬೆಂಬಲ ಕೊಡ್ಲಿಲ್ಲ. ಈ ರಾಷ್ಟ್ರೀಯ ಬಸವ ದಳ ಅನ್ನೋ ಒಂದು ಅಗಾಧ್ಯವಾದ ಒಂದು
ಗೂಡು ಕಟ್ಟಿ ಅದನ್ನ ಬೆಳೆಸ್ತಾ ಬಂದ್ರು ಮಾತಾಜಿ. ಅವ್ರ ಇವತ್ತು ಅವ್ರ ಕೈ ಕೆಳಗೆ ಬೆಳೆದಂತವ್ರು ಎಲ್ಲರೂ ಬಲವಾಗಿ ನಿಂತಿದ್ರ ಹೊರ್ತು ಇನ್ಯಾ ಜಂಗಮರ ಜೊತೆಯಲ್ಲಿ ಇದ್ದಂತರು ಈ ಧರ್ಮ ಹಿಡ್ದಿಲ್ಲ. ಇದನ್ನ ನಾವೆಲ್ಲಿ ನಿಂತೇಳಂದ್ರು ಹೇಳ್ತೀವಿ. ನಾವು ಬಂದಿರೋದು ಈಗ ಮೊನ್ನೆ ಆದ್ರೆ ಸಾಕಷ್ಟು ನಿಮ್ಮಂತರೆಲ್ಲ ಪ್ರವಚನ ಕೇಳಿ ಉಪನ್ಯಾಸಗಳು ಕೇಳಿ ನಿಮ್ಮಂತರದೆಲ್ಲ ನನಗೆ ಮನದಟ್ಟಾಗಿದೆ ಅಣ್ಣ. ನಾನು ಅದನ್ನ ಧೈರ್ಯವಾಗೇ ಹೇಳ್ದೆ. ನೀವ್ ಹೇಳುವಾಗನು ಮತ್ತೆ ನಮ್ಮ ಮನೇಲಿ ಕೂತಿದ್ರು 3-4 ಜನ. ನಾನು ಅವಾಗ್ಲೂ ಅದೇ ಹೇಳ್ದೆ, ಮಠಾಧೀಶರು ಬೆಂಬಲ ಇಲ್ದಲೆ ಟ್ರೆಂಕ್ ಹೊತ್ತು ಅವ್ರು ನಡೆದು ಅಪವಾದಗಳು ಹೊತ್ತು ಈ ಧರ್ಮನ ಉಳಿಸಿದ್ರು. ಅದನ್ನ ಬೆಳೆಸ್ಕೊಂಡು ಹೋಗೋದು ನಮ್ ಕರ್ತವ್ಯ. ಅದು ನಮಗೆ ಶ್ರಮ ಅನ್ಬಾರ್ದು, ನಮಗೆ ಸಿಕ್ಕಿರೋ ಒಂದು ಅವಕಾಶ ಅಂತ ನಾವು ಮಾಡ್ಬೇಕು ಅಂತ ನಾನು ಪ್ರತಿ ಸಾರಿನೂ ಚಿಂತನಾ ಪ್ರಭೆಲ್ಲೂ ನಾನು ಇದೇ ಹೇಳ್ತಾ ಇರ್ತೀನಿ ಅಣ್ಣ. ನಮಗೆ ಸಿಕ್ಕಿದೆ ಈಗ 1 ತಿಂಗಳು ಲಿಂಗದಹಳ್ಳಿ ನಮಗೆ ಜ್ಯೋತಿ ಕಾರ್ಯಕ್ರಮ, ಅಕ್ಕನಾಗಮ್ಮನ ಜ್ಯೋತಿ ತಗೊಂಡೋಗಿ ಲಿಂಗದಹಳ್ಳಿ ಅಂತ ಅಲ್ಲೇ ಪಕ್ಕದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಾರಣ್ಣ. ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅವ್ರು ಎಷ್ಟು ಹುಮ್ಮಸ್ಸಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದಾರೆ ಗೊತ್ತಾ ಅಣ್ಣ. ಯಾವ್ದೋ ಒಂದ್ ಹಳ್ಳಿಯಲ್ಲಿ ಅಲ್ಲಿ ಅಕ್ಕಮಾದೇವಿ ತಾಯಿ ಅಕ್ಕನಾಗಮ್ಮನ ಅವರು ಓಡಾಡಿದ್ರು. ಅಕ್ಕನಾಗಮ್ಮನ ಅನುಗ್ರಹ ಇದೆ. ಅದು ಅಲ್ಲಿ ಯಥೇಚ್ಛವಾಗಿ ಲಿಂಗಧಾರಿಗಳನ್ನಾಗಿ ಮಾಡಿದ್ರು ಆ ಕಾಲದಲ್ಲಿ. ಒಂದು ಅಲ್ಲೊಂದು ವಿಷಯ ಇದೆ, ಈಗಿನವ್ರಿಗೆಲ್ಲ ಗೊತ್ತಿಲ್ಲ. ಮತ್ತೆ ಅದು ಪುನರ್ಜೀವ ಪಡಿತಲ್ಲ ಅನ್ನೋದು ನಮಗ್ ತುಂಬಾ ಖುಷಿ ಆಯ್ತಣ್ಣ. ಮೊನ್ನೆ ಬಸವಣ್ಣ ಅವ್ರ ಕಡೆ ಕರೆದೊಯ್ತೀನಿ ಬರ್ತೀರಾ ಅಂತ ನೀವು ಕೇಳ್ದಾಗ ಅವತ್ತಿನ ದಿನಾನು ನಾನ್ ಲಿಂಗದಳಲ್ಲಿ ಇದ್ದೆ ಅಣ್ಣ. ನನಗೆ ಲಿಂಕ್ ಆನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕ್ಷಮೆ ಇರ್ಲಿ. ಆದ್ರೆ ನಿಮ್ಮವೆಲ್ಲ ಉಪನ್ಯಾಸ ನೀವು ತಿಳಿದಿರೋದನ್ನೆಲ್ಲ ಕೇಳಿದ್ರೆ ಅಷ್ಟು ವಚನಗಳೆಲ್ಲ ನೀವ್ ಹೆಂಗ್ ಬಾಯ್ಪಾಠ ಮಾಡಿರಿ ಅಂತ ನನಗೆ ಈಗೂನು ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಾನೇನು ಇದ್ರೊಳಗೆ ಈಗ ಕಂಡ್ಬಿಡ್ತಾ ಇಲ್ಲ. ಪಾಠ ಅಲ್ಲ ಅವು, ಹಂಗೆ ಒಂದ್ಸಲ ಓದಿದ್ರೆ ಹಂಗೆ ಉಳಿದ್ ಬಿಡ್ತಾವ್ರೆ. ಬಾಯಿ ಪಾಠ ಅಲ್ಲ ಅದು, ಇಷ್ಟಲಿಂಗ ಅದೇ ಅಪ್ಪವ್ರೆ, ನಾನು ಅದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಆ ಒಂದು ಶಿವಮೊಗ್ಗ ಹುಡುಗಿ ಸಿದ್ದರಾಮೇಶ್ವರರ ತ್ರಿಪದಿನ ಹೇಳ್ತು. ಅವತ್ತೂ ನಾನು ಹಂಗೆ ಅಂದೆ, ಹೆಂಗೆ ಇವರೆಲ್ಲ ಕಲ್ಸಿರು ಆ ಮಗುವಿಗೆ 3-4 ವರ್ಷದ ಒಳಗಿನ ಮಗು. ಅದು ಒಂದ್ 25-30 ತ್ರಿವಿಧಿ ಹೇಳ್ಬಿಡ್ತು ಸಿದ್ದರಾಮೇಶ್ವರದ. ಎಷ್ಟು ಸಾಧನೆ, ಎಂತೆಂತ ಅನುಗ್ರಹ ಮಾಡಿದ್ದಾರೆ ಮಾತಾಜಿ. ಎಲ್ಲಿಂದ ಎಲ್ಲಿವರೆಗೆ ಅವ್ರದ್ದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎಲ್ಲಿಂದ ಎಲ್ಲಿಗೆ ಸಂಬಂಧ ಬೆಳೆಸ್ತಾ ಹೋದ್ರು ಶರಣ ಧರ್ಮದ್ದ ಅಂತ ನಾವು ಪ್ರತಿದಿನನೂ ಮಾತಾಜಿ ಧ್ಯಾನಿಸ್ತಾ ಇರ್ತೀವಪ್ಪ. ಶರಣಾರ್ಥಿ. ಶರಣಾರ್ಥಿ ಅವರೇ, ಈ ರೀತಿ ಇರ್ಬೇಕು ನಮ್ಮ ಹತ್ರ ಧೈರ್ಯ, ನಮ್ಮ ಗಣಾಚಾರ ಏನ್ ಅದನ್ನ ಇಂಥದಿದ್ರೇನೆ ನಾವು ನಮ್ ಧರ್ಮ ತತ್ವ ಮತ್ತು ನಮ್ಮತನವನ್ನು ಉಳಿಸ್ಕೊಳಿಕ್ ಸಾಧ್ಯ ಇದೆ. ತಮ್ಮ ಒಂದು ಧೈರ್ಯಕ್ಕೆ, ಸ್ಥೈರ್ಯಕ್ಕೆ ಮತ್ತು ಈ ತತ್ವದಲ್ಲಿ ಹೊಸದಾಗಿ ಬಂದು ನಾನು ಇದನ್ನ 100% ಹಿಡ್ಕೊಂಡಿರೋದಕ್ಕೆ ತತ್ವವನ್ನ ತಮಗೂ ಅನಂತ ಶರಣಾರ್ಥಿಗಳು. ಶರಣೆ ಮಲಪ್ರಭಾ ಪಾಟೀಲ್ ಅಕ್ಕವರಿದ್ದಾರೆ, ಮೋಸ್ಟ್ಲಿ ಬೆಳಗಾವಿ ಶರಣರು. ಮಾತಾಡ್ರಿ ಅವರೇ ಶರಣಾರ್ಥಿ. ಮಲಪ್ರಭಾ ಪಾಟೀಲ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು, ದಯವಿಟ್ಟು ಮಾತಾಡಿ. ಇಲ್ಲ ಅಂದ್ರೆ ಶಾಂತಪ್ಪ ಶರಣರು ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಗುರು ಬಸವಣ್ಣವರಿಗೆ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಅಪ್ಪಾಜಿ ಮಾತಾಜಿಯವರು ಶ್ರೀ ಚರಣ ಅನಂತ ಕೋಟಿ ಶರಣಾರ್ಥಿ ಎಂದ ಅನುಭವದ ಅಡಿಗೆ ಅಪ್ಪ ಚಿದಾನಂದ ಅಪ್ಪ ಅವ್ರು ಎಷ್ಟು ಅದ್ಭುತ ನೀವು ನಡೆಸಿ ಕೊಡ್ತಾ ಇದ್ರಿ. ಬಹಳ ಸಂತೋಷ ನಾವು ಪಡ್ತಾ ಇದೀವಿ ಅಪ್ಪ ಅವ್ರು. ಎಷ್ಟು ನೀವು ಸ್ಪಷ್ಟವತ್ತಾಗಿ ಎಷ್ಟು ಎಳೆ ಬಿಡಿಸಿ ಅದ ನಿಂಗಾಂಗ ಸಾಮರಸ್ಯದ ಎಷ್ಟು ನೀವು ಅದ್ಭುತ ತಿಳಿಸಿ ಕೊಡ್ತಾ ಇದ್ರಲ್ಲ ಕೇಳ್ತಾರ ಮನುಷ್ಯಗೆ ಸಹ ಬಹಳ ಸಂತೋಷ ಐತ್ರಿ ಅಪ್ಪ ಅವ್ರ. ಸಿದ್ದರಾಮೇಶ್ವರವರು ಎಷ್ಟು ಲಿಂಗ ಪಡ್ಕೊಂಡಾಗ ಎಷ್ಟು ಸಂತೋಷ ಪಟ್ಟಿರಲ್ಲ. ಈಗ ಅವ್ರು ಕಷ್ಟಪಟ್ಟು ಪಡ್ಕೊಂಡಿದ್ರು, ನೀವು ಹೇಳದಾಗೆ ನಮಗ್ ಕಷ್ಟ ಇಲ್ಲ. ಈಗ ನಾವು ಬಹಳ ಸುಲಭವಾಗಿ ನಮಗ್ ಕಷ್ಟ ಸಿಕ್ಕದ ಲಿಂಗ ದೀಕ್ಷಾ ಪಡ್ಕೊಂಡಿವಿ. ಇದ್ರ ಮಹತ್ವನ ತಿಳ್ಕೊಳತ್ತೀವಿ. ಯಾಕೆ ಅಪ್ಪವ್ರು ಹಿರಣಪ್ಪರು ದಿವಸ ತಿಳಿಸ್ಕೊಡ್ತಾ ಇದಾರೆ. ಈಗ ಶ್ರಾವಣ ತಿಂಗಳ ನೀವು ದಿವಸ ಅನುಭವದ ಅಡಿಗೆ ನಮಗೆ ಪ್ರಸಾದ ಬಡಿಸ್ತಾ ಇದೀರಿ. ನಾವ್ ಎಷ್ಟು ಇದನ್ನ ಸವಿತಾ ಇದೀವಿ ಅಷ್ಟು ನಾವು ಅನುಭವ ಪಡ್ಕೋತೀವಿ, ತಿಳ್ಕೊತೀವಿ ಅಪ್ಪರು. ತುಂಬಾ ಸಂತೋಷ. ಆದ್ರೆ ಎಷ್ಟು ನೀವು ಅದನ್ನ ತಿಳಿಸ್ಕೊಡ್ತಾ ಇದ್ ನೀವು ನುಡಿಯೋದ್ವಿ ಎಷ್ಟು ಸ್ಪಷ್ಟವತೆ ಬರ್ತಾ ಇದೆ. ಈಗ ಎಲ್ಲಾರು ಹೇಳ್ದಂಗೆ ಮಮತಾ ಅವ್ರು ಹೇಳಿದ್ರು, ನಿಜವಾಗಲೂ ಇದೆಲ್ಲ ಕೇಳ್ತಾ ಇದ್ರೆ ನಾವು ಬಹಳ ಸಂತೋಷ ಆಗ್ತದೆ. ಅದ್ರಲ್ಲಿ ಬಹಳ ಅರ್ಥ ಮಾಡ್ಕೋತೀವಿ. ಇದು 1 ತಿಂಗಳ ನೀವು ಏನಿದು ಕೊಡ್ತಾ ಇದ್ದಾರೆ ನಮ್ಗೆ ಧ್ಯಾನದ ಪ್ರಸಾದ, ಇದು ಬಹಳ ಒಳ್ಳೇದ ಮಾಡ್ತಿದ್ರಿ ಅಪ್ಪ ಅವ್ರು. ನೀವು ಬಹಳ ಏನ ಕಲ್ಕೋಬೇಕು, ತಿಳ್ಕೋಬೇಕು. ನಾನಂತರ ದಿವಸ ರೇವತಿಯವರ ಹೇಳ್ದಾಗೆ ಲಿಂಗಾಂಗ ಯೋಗದಲ್ಲಿ ಎಷ್ಟು ನಾವು ಸಂತೋಷ ಪಡ್ಕೋತೀವಿ ಅಂದ್ರೆ ನಾವು ದಿವಸ 2:30 ಗಂಟೆಗೆ 3 ಗಂಟೆ ಒಳಗಾಗಿ ಎದ್ದು ಆ ಲಿಂಗ ದೇವನ ಪೂಜೆ ಮಾಡ್ತೀವಿ. ಆ ಮಾಡುವಾಗ ಎಷ್ಟು ನಮ್ಗೆ ಆನಂದ ಸಿಗ್ತದ, ಸಂತೋಷ ಸಿಗ್ತದಂದ್ರೆ ಹೇಳಕ್ಕೆ ನಮ್ಗೆ ಇಷ್ಟೇ ಆನಂದ ಪಡಿತಾ ಇದೀವಿ ಅಂತ ಹೇಳಕ್ ಆಗಲ್ರಪ್ಪ. ಅಷ್ಟು ಈ ಲಿಂಗ ಯೋಗದಾಗ ಸುಖ ಇದೆ.
ನಾವು ಪಡ್ಕೊತಾ ಇದ್ದೀವಿ, ನೀವು ತಿಳಿಸಿ ಕೊಡ್ತಾ ಇದ್ದೀರಿ. ಇದೇ ರೀತಿ ನಮಗೆ ತಿಳಿಸಿ ಕೊಡ್ರಿ ಅಂತ ಹೇಳ್ತಾ ನಾವು ಬಹಳ ಸಂತೋಷದಿಂದ ನನ್ನ ಜೀವನ ಸಾಗುತ್ತಾ ಇದೆ ನಮ್ಮದು ಅಂತ ಹೇಳ್ತಾ ನಂದೆರಡು ನುಡಿ ಗುರು ಬಸವಣ್ಣವರ ಪಾದ ಕರ್ಪಿಸಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿರಪ್ಪ. ಶರಣು ಶರಣ. ಶರಣು ಶರಣಾರ್ಥಿ ಅವರೇ, ಹಾಗೆ ತಮ್ಮೆಲ್ಲ ಸಾಧನೆ ಸಾಗಲಿ. ನೀವು ಆನಂದ ಹೊಂದಿದ್ರೆ ನಾವು ನಮಗೂ ಅಪಾರ ಆನಂದನೇ. ಯಾಕೆಂದ್ರೆ ಪರಮಾತ್ಮ ಪರಂ ಜ್ಯೋತಿಯ ಒಂದು ಬಿಂದು ಎಲ್ಲೋ ಒಂದು ಆನಂದ ಹೊಂದ್ತಾ ಇದ್ರೆ ಅದು ನಾನು ಕೂಡ ಅದೇ ಬಿಂದು, ಆ ಪರಮಾತ್ಮ ಪರಂ ಜ್ಯೋತಿಯ ಬಿಂದುನೇ ಆಗಿರೋದ್ರಿಂದ ಆ ಆನಂದ ನಮಗೂ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ನಾನು ಬಹಳ ಸಂತೋಷ ಪಡ್ತೀನಿ ನಿಮ್ ಸಂತೋಷದಲ್ಲಿ. ಶರಣತಾಯಿ ಗಿರಿಜವ್ವ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗದೇವನ್ನ ನೆನೆಸುತ್ತಾ ಅಪ್ಪ ಗುರು ಬಸವಣ್ಣನವ್ರನ್ನ ನೆನೆಯುತ್ತಾ ಈ ಎಲ್ಲ ಶರಣ ಚೇತನಗಳಿಗೆ ನನ್ನ ಅನಂತ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಅಣ್ಣ ಅವ್ರ ಈಗ ನಮಗ 20 ವರ್ಷದ ಹಿಂದೆನ ಆದ ಸ್ಟೇಜ್ ಅಲ್ಲಿ ಒಂದ್ ಮಾತು ಹೇಳ್ತಾ ಇದ್ರು. ಅವ್ರ ಮಾತು ನೆನಪಿಗೆ ಬಂದು ಈಗೂನು ನನಗ ಅವ್ರು ಇದನ್ನ ಅನುಭವದಲ್ಲಿ ಶುರು ಮಾಡ್ಯಾರಂದ್ರೆ ಇದನ್ನ ಕೇಳಲೇಬೇಕು ಅಂತ ಒಂದ್ ದಿವ್ಸ ಅನ್ಸೋತ ಅವರಿಗೆ ನಾನು ಹೇಳ್ದೆ, ಅವ್ರಿಗೆ ಮಾತಾಡಕ್ ಬಿಡ್ರಿ, ನೀವೇ ಮಾತಾಡ್ಬೇಡ್ರಿ ಅಂತ ಹೇಳಿ. ಅದ್ರಂತೆನೆ ನೀವು ಈಗ ನೀವೇ ಮಾತಾಡ್ತಾ ಇದ್ರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ಫಸ್ಟಿಗೆ ನೀವು ಮಾತಾಡೋದ್ರಿಂದ. ನಿನ್ನೆ ನಾವು ಒಂದು ಮನೆ ಓಪನಿಂಗ್ ಕರೆದಿದ್ರು ನಮಗೆ ಈ ನಮ್ಮ ಬಸವಾದಿ ಶರಣರು. ನಾವು ಹೋದಾಗ ಅಲ್ಲಿ 3 ಜನ ಸ್ವಾಮೀಜಿಗಳು ಬಂದಿದ್ರು. ಇವರು ಗಂಗಾವತಿ ಪಂಪಣ್ಣ ಅವ್ರಂತ ಹಿರಿಯ ಶರಣರು ಬಂದಿದ್ರು. ಅವ್ರು ತುಂಬಾ ತಿಳಿಸ್ಕೊಡ್ಬೇಕು ಅಂತ ಮಾತಾಜಿದ ಅಪ್ಪಾಜಿದ ಎಲ್ಲವನ್ನೂ ಹೇಳ್ಕೊಟ್ರ. ಆದ್ರೆ ಜನ ಅವ್ರ ಕಡೆ ಕೂಡಾಕ್ತಾ ಇರಲಿಲ್ಲ. ಆ ಸ್ವಾಮೀಜಿ ಪಾದಕ್ಕೆ ಹೋಗಿ 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 ಎರಗುದೇ ಮಾಡ್ತಾ ಇದ್ರು. ಅದನ್ನ ನೋಡಿ ಎಲ್ಲಾ ತುಂಬಾ ಬೇಜಾರ. ಆಮೇಲೆ ಅವ್ರು ಹೋದ್ಮೇಲೆ ಇವ್ರು ತಿಳಿಸ್ಕೊಡ್ತೀನಿ ಅಂದ್ರೆ ಇವ್ರಿದ್ರ ಹಿಂಗ್ ನಿಂದ್ರಾಕ್ ರೆಡಿ ಇರ್ಲಿಲ್ಲ. ಎಷ್ಟು ನಮ್ಮ ಯಲಬುರ್ಗ ತಾಲೂಕು ಒಂದ್ ತಾಲೂಕಿನಾಗ ಇವ್ ಶರಣರು ನಮ್ಗ ನಿಮ್ಮಂತವ್ರು ಸಿಕ್ಲೇ ಇಲ್ಲ ಈ ಭಾಗದಾಗ, ನಮಗ್ ಯಾರ್ಯಾರು ಇಲ್ಲಪ್ಪಾ ಅಂತಂದು ನಿಮ್ಮನ್ನೆಲ್ಲ ನೋಡಿ ಐತಿಲ್ಲ ನಮಗ ಏನಪ್ಪಾ ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆಯುವಲ್ಲೆ ನಿಮ್ಮ ಶರಣರ ಸುಳ್ಳು ನುಡಿ ನೊಂದರಗಳಿಗೆ ನಿಮ್ಮಿಂದ ತಿಳ್ಕೊಂತೀವಲ್ಲ ಕೇಳ್ತೀವಲ್ಲ ಅನ್ನೋ ಸಂತೋಷ ಆಗ್ತೈತಿ. ಅಣ್ಣ ಒಂದ್ ಮಾತು ಹೇಳಿದ್ರ ಅದು ನೆನಪಿಗೆ ಬಾಳ ಬರ್ತೈತಿ ನನಗ. ನೀವು ನೀವು ಬೀಗ್ತನ ಮಾಡೋ ಹೊತ್ನಾಗ ನೀವು ಕನೆ ನೋಡುವಾಗ ವರ ನೋಡುವಾಗ ನಿಮ್ ಮನ್ಯಾಗ ಲಿಂಗ ದೀಕ್ಷೆ ಐತಿಲ್ಲ, ಲಿಂಗ ಕಟ್ಕೊಂಡಿರ್ಲ ಅಂತ ಕೇಳಿ ಮಾಡ್ರಿ ಅಂತಿದ್ರಲ್ಲ, ನನಗ ಸದಾ ಕಾಲನು ಅದು ನೆನಪೇ ಹೋಗಲ್ದ. ನಾ ಇಷ್ಟ ಖುಷಿಯಿಂದ ಇದನ್ನ ಅನುಭವದರಿಗೆ ಕೇಳ್ತೀನ್ರಿ. ನನಗ್ ಬಾಳ ತುಂಬ ಸಂತೋಷ ಆಕೈತಿ. ಅಣ್ಣನ ಉಪನ್ಯಾಸ ಕೇಳೋದೇ ನನಗೊಂದ್ ಭಾಗ್ಯಪ್ಪ. ನಾವು ನಾವ್ ಮನೆಯಲ್ಲೇ ಕುಂತಿದನ ಕೇಳ್ತೀವಲ್ಲ ಅಂತ ನನಗ ದೊಡ್ಡ ಖುಷಿ ಆಕೈತಿ. ಶರಣಾರ್ಥಿ 2 ಮಾತು ಬಸವ ಪಾದ ಅರ್ಪಣೆ ಮಾಡ್ತೀನಿ. ಎಲ್ಲಾ ಶರಣರಿಗೆ ಶರಣಾರ್ಥಿ. ಶರಣಾರ್ಥಿ ಅವರೇ, ನನಗೂ ಸದಾ ಕಾಲ ಇದನ್ನ ನಾವು ತಿಳ್ಕೊಂಡಿರೋ ವಿಚಾರ ಹೇಳ್ಬೇಕು ಅಂತ ಹಂಬಲ ಸಾಕಷ್ಟು ಇರ್ತಿತ್ತು. ಆದ್ರೆ ವೇದಿಕೆಗಳಲ್ಲಿ ಸಮಯದ ಕೊರತೆ ಇರ್ತಿತ್ತು. ಆದ್ರೂ ಮಾತಾಜಿಯವ್ರು ಅದಕ್ ಬಹಳ ಮಹತ್ವ ಕೊಡ್ತಿದ್ರು, ಬಹಳ ಬೆಲೆ ಕೊಟ್ಟು ನನಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ, ಎಲ್ಲಾ ಕಲ್ಯಾಣ ಪರ್ವ ಶರಣ ಮೇಳಗಳಲ್ಲಿ ನನ್ನ ಉಪನ್ಯಾಸ ಸ್ವತಃ ಅವರೇ ಫೋನ್ ಮಾಡ್ತಿದ್ರು ನನಗೆ ಇನ್ವಿಟೇಷನ್ ತಯಾರಾಗೋದಕ್ಕಿಂತ ಮುಂಚೆ ಮಾಡಿ. ನೀವು ಈ ಸಲ ಯಾವ ವಿಷಯ ಮಾತಾಡ್ತೀಯಾ ಅಂತ ಕೇಳ್ತಿದ್ರು ನನಗೆ. ನಾವು ಶರಣ ಮೇಳದ ಇನ್ವಿಟೇಷನ್, ಕಲ್ಯಾಣ ಪರ್ವದ ಇನ್ವಿಟೇಷನ್, ಬಸವ ಪಂಚಮಿ ಇವೆಲ್ಲ ತಯಾರಾಗೋದಕ್ಕಿಂತ ಮುಂಚೆ ಮಾತಾಜಿಯವ್ರು ಫೋನ್ ಮಾಡಿ ಯಾವ ವಿಷಯ ಮಾತಾಡ್ತೀಯಾ ಅಂತ ಕೇಳಿ ನನಗೆ ಒಂಥ ಉಪನ್ಯಾಸಕ್ಕೆ ಅವ್ರು ಕೊಡ್ತಿದ್ರು. ಅವ್ರು ಕೊಟ್ಮೇಲೂ ಮತ್ ಸಾಕಷ್ಟು ಸಮಯನೂ ಕೂಡ ಅವ್ರು ಕೊಡ್ತಿದ್ರು. ಒಮ್ಮೊಮ್ಮೆ ಸಮಯದ ಅಭಾವ ಇರ್ತಿತ್ತು. ಆದ್ರೆ ಆ ಹಂಬಲ ನನಗೂ ಶರಣರಿಗೆ ಈಗ ತಿಳಿಸ್ಕೊಡ್ಬೇಕು ಅನ್ನೋ ಹಂಬಲದಿಂದನೇ ಸ್ವತಃ ಆ ಮಾತಾಜಿಯವರ ಪ್ರೇರಣೆಯಿಂದಲೇ ಈ ಕಾರ್ಯಕ್ರಮ ಆರಂಭ ಮಾಡಿದ್ದು. ಮತ್ ತಾವೆಲ್ಲರೂ ಮಾತಾಜಿಯವರ ತಮ್ಮ ಹೃದಯದಲ್ಲಿ ಇಂಬಿಟ್ಕೊಳ್ಳೋರು. ನಮ್ ವಿಜಯಲಕ್ಷ್ಮಿ ಅವ್ರು ಹೇಳ್ಬಿಟ್ರು, ಶ್ರಾವಣದ ಪೂರ್ತಿ ಮಾಡಿದ್ರೆ ಚಲೋ ಇರುತ್ತೆ ಅಂತ. ಒಂದೇ ಮಾತು ಅದು ಮನ್ಸಲ್ಲಿ ನೆಟ್ ಬಿಡುತ್ತೆ. ಯಾಕೆಂದ್ರೆ ಮಾತಾಜಿಯವ್ರನ್ನ ಇಂಬಿಟ್ಟುಕೊಂಡಿರ್ತಕ್ಕಂಥ ಶರಣರು ತಾವೆಲ್ಲರೂ. ಅದರಿಂದ ಇದು ಸಾಧ್ಯ ಆಯ್ತು. ನನಗೂ ಅಷ್ಟೇ ಸಂತೋಷ. ನಿಮಗೆ ಕೇಳೋದ್ರಲ್ಲಿ ಎಷ್ಟು ಸಂತೋಷ ಇದೆಯೋ ನನಗೂ ಕೂಡ ನೀವು ಕೇಳಿ ಸಂತೋಷ ಪಡ್ತಾ ಇದ್ರೆ ನಮಗೂ ಅಷ್ಟೇ ಬಹಳ ಸಂತೋಷ ನಮ್ಗೆ. ಶರಣಾರ್ಥಿ ಅವರೇ, ಶರಣಾರ್ಥಿ. ಬಾಣೂರ ಹಿರಣ್ಣಯ್ಯ ಅಣ್ಣವ್ರು ನಾನೊಂದು ಉಕ್ತಿಯನ್ನ ಮಲಪ್ರಭಾ ಅಕ್ಕವ್ರಿಗೆ ಆಗ್ಲೇ ಕರೆದಿದ್ದೆ, ಮತ್ತೆ ಅವ್ರು ಬಂದಿದ್ದಾರೆ. ಸ್ವಲ್ಪ ಮಲಪ್ರಭಾ ಅಕ್ಕವ್ರ ಆದ್ಮೇಲೆ ಹಿರಣ್ಣಯ್ಯ ಅಣ್ಣವ್ರು ಮಾತಾಡ್ರಿ. ಶರಣಾರ್ಥಿ ಸಚ್ಚಿದಾನಂದ. ನಾನು ನೀಲಗಂಗಾ ಪಾಟೀಲ್ ಮಾತಾಡೋದು. ಶರಣಾರ್ಥಿ ಮಾತಾಡ್ರಿ. ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಇಷ್ಟು ದಿವ್ಸ ನೀವು ಲಿಂಕ್ ಕಳಿಸ್ತಾ ಇದ್ರಿ, ಆದ್ರೆ ನನಗ್ ಜಾಯಿನ್ ಆಗಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಕೆಲ್ಸದ ಒತ್ತಡ. ಆದ್ರೆ ಇವತ್ತು ಮೃಷ್ಟಾನ್ನ ಭೋಜನ ನಮಗ್ ಸಿಕ್ತ ಅನುಭವದ ಅಡಿಗೆಯಲ್ಲಿ. ಆಮೇಲೆ ಇವತ್ತಿನ ಜ್ಯೋತಿ ಕಾರ್ಯಕ್ರಮದಲ್ಲಿ ನಾವು ಇದನ್ನೇ ಹೇಳಿದ್ದು, ನಂದಕ್ಕನ ಕೈಯಲ್ಲಿ ಲಿಂಗ ಇದ್ದು ಫಲವೇನು ಅಂತೇಳಿ. ನಮ್ ಕೈಯಲ್ಲಿ ಲಿಂಗ ಇದ್ದು ಫಲ ಏನು ಅಂತೇಳಿ ನೀವ್ ಹೇಳಿದಿಲ್ಲ. ದಿಟ್ಟು ಇದನ್ನೇ ನಿಮ್ಮದು ನಾನು ಇವತ್ತು ಹೇಳಿದಿ. ನಂಗು ಇದನ್ ಕೇಳಿ ಬಹಳ ಖುಷಿ ಆಯ್ತು ಸಚ್ಚಿದಾನಂದನ. ಅದಕ್ಕಾಗಿ
ಇದೇ ರೀತಿ ನಮಗ್ ನಿಮ್ಮ ಮಾರ್ಗದರ್ಶನ ಕೂಡ ಸಿಗಬೇಕು. ಇನ್ನ ಆಮೇಲೆ ಏನಾದ್ರೂ ಇದ್ರು ನಾವು ನಿಮಗ ಫೋನ್ ಮಾಡಿ ಕೇಳ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಯಾಕಂದ್ರೆ ಸಮಯದ ಇದಕ್ಕಾಗಿ ನಾನು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಶರಣಾರ್ಥಿ. ಶರಣಾರ್ಥಿ. ಬಾಣೂರ್ ಹಿರಣ್ಯ ಅಪ್ಪರು ಮಾತಾಡ್ರಿ. ಇವತ್ತಿನ ತಮ್ಮ ವಿಚಾರ ಬಹಳ ಚೆನ್ನಾಗಿ ನಮ್ಮೆಲ್ರಿಗೂ ಎಲ್ರೂ ಅದನ್ನ ಒಪ್ತಾ ಇದ್ದಾರೆ. ಎಲ್ರಿಗೂ ಆನಂದ ಆಗ್ತದೆ. ನಾನು ಇಲ್ಲೊಂದು ಉಕ್ತಿ ಹೇಳ್ತಾ ಇದ್ದೀನಿ. ತತ್ವದಲ್ಲಿ ನಂಬಿಕೆ, ನಂತರ ನಿಷ್ಠೆ, ಅಚ್ಚಳಿಯದ ಅಭಿಮಾನ, ಸಿದ್ಧಾಂತಕ್ಕೆ ಬದ್ಧನಾದರೆ ಅದನ್ನು ಸಮರ್ಥಿಸಿಕೊಳ್ಳಲು ಯತ್ನಿಸಬೇಕು. ಮತ್ತೊಬ್ಬರಿಗೆ ಹೆದರಿ ತನ್ನ ಅಭಿಮಾನವನ್ನು ಬಲಿ ಕೊಡಬಾರದು. ಇದನ್ನ ಎಲ್ಲರೂ ಅನುಸರಿಸ್ಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ ಅಣ್ಣಾರೆ. ಮತ್ತೆ ಸಮಯ 10 ಗಂಟೆ ಆಯ್ತು. ಬೆಳಿಗ್ಗೆ ಬೇಗ ರವಿ ಒಂದೇ ಮಾತಾಡಪ್ಪ. ಒಂದೇ ಟೈಮ್ ಆಗೈತಿ. ರವೀಣ ಅಂತ ಒಬ್ರು ಜಾಯ್ನ್ ಆಗಿದಾರ. ಅವ್ರು ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗ ದೇವರ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಅಪ್ಪರ ಶರಣಾರ್ಥಿ. ಬಹಳ ಅನುಭವ ಅಡಿಗೆ ಅಪ್ಪರ ಬಹಳ ನಮಗೆ ಖುಷಿ ಆಯ್ತ್ರಿ ಅಪ್ಪಾಜಿ. ಈ ತರದಲ್ಲಿ ಮಾತಾಜಿ ನುಡಿ ನಮನಗಳು ನಮ್ಗೆಲ್ಲರಿಗೆ ಅನುಭವ ಹಂಚಾಕತ್ತಿರಲ್ರಿ ಅಪ್ಪಾಜಿ. ಬಹಳ ಖುಷಿ ಆಯ್ತು ನಿಜವೂ ನನಗೆ. ಈ ಬಸವ ಚಿಂತನೆ ಪ್ರಭೆ ಲಿಂಕ್ ಮತ್ತೆ ಈ ನಿಮ್ಮ ಅನುಭವ ಅಡಿಗೆ ಇದನ್ನ ಸಿಕ್ಕದ್ದು ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರ ಹೆಂಗೆಂಗೋ ಇದ್ವಿ ನಾವು, ಎಲ್ಲೆಲ್ಲೋ ಇದ್ವಿ. ಮನುಷ್ಯರನ್ನ ನಾವು ಒಂಥರ ಬೇರೆ ವಿಕಾರವಾಗಿ ಮನಸ್ಥಿತಿ ಎಲ್ಲ ಆ ತರದಲ್ಲಿ ಇದ್ದ ಕರ್ಕೊಂಬಂದು ನಮ್ಮ ವೀರಣ್ಣಪ್ಪಾಜಿ ಅವರು ನಿಮ್ಮ ನುಡಿ ನಮನಗಳು ಬಹಳ ಒಂದು ಶುದ್ಧವಾದ ಅಚ್ಚುಪಡೆ ಒಂದು ಮಾಡ್ತಾ ಇದ್ರಿ ಅಪ್ಪಾಜಿ. ಬಹಳ ಖುಷಿ ಆಯ್ತ್ರಿ ಅಪ್ಪಾಜಿ. ನಮ್ಮ ಲೇಪಕ್ ಅವ್ವಾರು ಇದು ಬಳ್ಳಾರಿ ಅವ್ವಾರು ನಿನ್ನ ಲಿಂಕ್ ಕೊಟ್ರಪ್ಪಾರ. ಬಹಳ ಅವ್ರಿಗೆ ಧನ್ಯವಾದಗಳು. ಯಾಕಂದ್ರ ಅವ್ರು ಇಂಥವ್ ಕೇಳಪ್ಪ ಅಂತ ಎಲ್ಲ ಈಗ ನಾವು ಹುಡ್ರ ಸಂಘ ಬಿಟ್ಟು ಅಪ್ಪಾಜಿ ಬರೇ ಇದು ವಚನ ಅದು ಎಲ್ಲ ಇದು ಮಾಡ್ತಾ ಇದ್ದಾನ್ರಿ ಅಪ್ಪಾಜಿ. ಯಾಕಂದ್ರ ಬರೀ ಕಟಿಂಗ್ ಶಾಪ್ ನಲ್ಲಿ ಬೆಳಗ್ಗೆ ವೀರಣ್ಣಪ್ಪಾಜಿ ಅವ್ರದ್ದು ಲಿಂಕ್ ಹಾಕ್ತಿರ್ತಾನೆ. ಇವಾಗೂ ಸತಿ ನೀವ್ ಹೇಳೋದು ಕೇಳ್ತಾ ಕಾಯಕದಲ್ಲೇ ಇದ್ವಿ. ಬಹಳ ಕಸ್ಟಮರ್ ಸತಿ ಬಹಳ ಖುಷಿ ಪಟ್ರು ಅಪ್ಪಾಜಿ. ಯಾವ ತರ ಇದು ಮಾಡ್ತಾ ಇದಾರ ಅಂದ್ರ ಬಹಳ ಯಪ್ಪ ನೀನ್ ಏನ್ ರವಿ ಈ ತರ ಇದೆಯಲ್ಲಪ್ಪ ಅಂತ ನಮಗ್ ಬಹಳ ಖುಷಿ ಆಗ್ತೈತ್ರಿ ಅಪ್ಪಾಜಿ. ಇಷ್ಟ ಹೇಳ್ತಾ ಶರಣಾರ್ಥಿ ಅಪ್ಪಾಜಿ. ಟೈಮ್ ಎಲ್ಲ ಬಹಳ ಶರಣಾರ್ಥಿ. ಅನಂತ ಶರಣಾರ್ಥಿ. ನೀವು ಮಾಡ್ತಕ್ಕಂತ ಶ್ರೇಷ್ಠ ಕಾಯಕ ಮಾಡ್ತಾ ಇಂಥ ಮತ್ತೆ ಶ್ರೇಷ್ಠವಾದ ತತ್ವವನ್ನು ತಾವು ಕೇಳಿದ್ರಂದ್ರೆ ನಿಜವಾಗ್ಲೂ ನೀವು 12ನೇ ಶತಮಾನ ಶರಣರಿದ್ದೀರಿ. ತಮಗ ಅನಂತ ಶರಣಾರ್ಥಿ. ತಮಗೆ ಲೇಪಾಕ್ಷಿ ಅವರು ಈ ಲಿಂಕ್ ಕೊಟ್ರಲ್ಲ, ತಾವು ಇನ್ನೊಂದ್ 4 ಜನಕ್ಕೆ ಲಿಂಕ್ ಅನ್ನು ಕೊಡ್ರಿ. ಅದರ ಮತ್ತೆ ಬೇರೆಯವರು ಕೂಡ ತಿಳ್ಕೊಳ್ಳಿ ಅಂತ ನಾನು ತಮಗೆ ಆಶಿಸ್ತೇನೆ ತಮ್ಮ ಕಡೆಯಿಂದ. ಆಯ್ತು ಅಪ್ಪಾಜಿ. ಶರಣಾರ್ಥಿ. ಲಿಂಕ್ ಬಟ್ ನಾವು ಇಲ್ಲ ಕಸ್ಟಮರ್ ಬಂದವ್ರಿಗೆಲ್ಲ ಕೆಲವು ಕೊಡ್ತಾ ಇರ್ತಾನ್ರಿ ಅಪ್ಪಾಜಿ. ಉತ್ಕರ್ಷ ಅಂತ ಜಾಯಿನ್ ಆಗಿದ್ದಾರೆ. ದಯವಿಟ್ಟು ಯಾರು ಉತ್ಕರ್ಷ ಅವರು ಮಾತಾಡ್ರಿ, ಪರಿಚಯ ಮಾಡ್ಕೋರಿ. ಶರಣಾರ್ಥಿ. ಅಣ್ಣವ್ರೆ ಶರಣಾರ್ಥಿ. ನಾನು ಒಂದು 10 ಜನಕ್ಕೆ ನಿನ್ನೆ ಲಿಂಕ್ ಕೊಟ್ಟಿನಿ. ರವಿ ಅವರು ಒಂದೇ ಅಟೆಂಡ್ ಆಗಿದ್ದಾರೆ ಅಣ್ಣ. ಅದು ಖುಷಿ ಆಗ್ತದೆ ರವಿ ಅವರು. ಒಬ್ರು ಬಂದ್ರಲ್ಲ ಅಂತ ಬಹಳ ಖುಷಿ. ಖುಷಿ ಆಯ್ತಣ್ಣ. ಅದೇ ಖುಷಿ ಆಯ್ತು ನನ್ಗೆ ಕೂಡ. ಸಂಜೆ ಅಟೆಂಡ್ ಆಗಿರ್ಲಿಲ್ಲ. ಸಂಜೆನ ಇವತ್ತು ಹೇಳಿದೆ ನೋಡಕ್ಕ. ನಮ್ ಚಿಂತನ ಪ್ರಭೆಗೆ ಹೇಳಿದ್ನಲ್ಲಕ್ಕ, ಲಿಂಗದ ಬಗ್ಗೆ ಹೇಳ್ತಾರಂತ. ನೀವು ಸಂಜೆ ಅಟೆಂಡ್ ಆಗಿರ್ಲಿಲ್ಲ. ನಾನ್ ತುಂಬಾ ದಿನಾನು ಹೇಳ್ತಾ ಇರ್ತಾನೆ. ಇವತ್ತು ಹೇಳಿದೆ ಚಿಂತನ ಪ್ರಭೆಯಲ್ಲಿ ಅಣ್ಣಾರು ಲಿಂಗದ ಬಗ್ಗೆ ಹೇಳ್ತಾರ, ವಿಶೇಷ ಕಾರ್ಯಕ್ರಮ ಶ್ರಾವಣ ಸಲುವಾಗಿ ಅಟೆಂಡ್ ಆಗ್ರಿ ಅಂತ ಹೇಳಿದೆ ಅಕ್ಕ. ನಾನು ನೀವ್ ಇರಲ್ಲನ ಸಂಜೆ. ಯಾವಾಗ ಇದು ಅಣ್ಣವ್ರ ಲಿಂಕ್ ಅಲ್ಲಿ ಇದ್ದೀನಿ ನಾನು. ಸಂಜೆ 8 ಗಂಟೆಯಿಂದ ಇದ್ದೀನಿ. ಅಪ್ಪ ಅವ್ರು 1 ನಿಮಿಷ. ಬೆಳಗಾವಿಯಿಂದ ನೀಲಮ್ಮ ತಾಯಿಯವ್ರು ಮಾತಾಡೋದು ಬಹಳ ಸಂತೋಷ ಆಯ್ತು. ಅವರ ಮುಖದರ್ಶನ ಆಗ್ಬೇಕು ಅಂತ ನಮ್ಮ ಅಪೇಕ್ಷೆ ಅದ ತಾಯಿಯವರದು.
ಅಲ್ಲ ಅವ್ರು ಇವಾಗ ಮಾತಾಡಿ ಹೋಗಿದಾರ ಅನ್ಸುತ್ತೆ, ಇಲ್ಲ ಈಗ ಅವ್ರ ಲಿಂಕ್ ಅಲ್ಲಿ ಇಲ್ಲ, ಶರಣು ಶರಣಾರ್ಥಿರಿ ಬಿರಾದರ್ ಅಪ್ಪವ್ರೆ, ಶರಣು ಶರಣಾರ್ಥಿರಿ. ನಿಮ್ಮ ಧ್ವನಿಯನ್ನೇ ಬಾಳ ನನಗ ಇಷ್ಟ ಆಗ್ತದ. ತಮ್ಮ ಮುಖದರ್ಶನ ಆಗ್ಬೇಕು ತಮ್ಮದು ತಾಯಿಯದು. ಆನ್ ಮಾಡ್ಕೊಂಡು ಮಾತಾಡ್ಬೇಕಾರೆ ವಿಡಿಯೋ ಆನ್ ಮಾಡ್ಕೊಂಡು. ನಾನು ಇನ್ನ ಇಷ್ಟು ಮೊಬೈಲ್ ನಲ್ಲಿ ತೊಳಗಿಲ್ರಪ್ಪವ್ರೆ, ಎಲ್ಲಾ ನಾನು ಕಲ್ಕೋಬೇಕು ಇನ್ನ ಬಹಳಷ್ಟು ಇದನ್ನ. ಒಂದೇ ಮಿನಿಟ್ ರಪ್ಪವ್ರೆ, ವಿಡಿಯೋ ಆನ್ ಮಾಡ್ಕೋರಿ ಈ ಕಡೆ. ಆಯ್ತು ನೋಡು, ಮುಖದರ್ಶನ. ಆನಂದವೇ ಆನಂದ, ಆನಂದವೇ ಎಲ್ಲ ಬಹಳ ಸಂತೋಷ ಆಯ್ತು ರೇವತಿ ಅವ್ರೆ. ಸಂತೋಷ ಆಯ್ತು, ಬಾಳ ಚಲೋ, ಬಾಳ ಆಯ್ತು. ಶರಣು ಶರಣಾರ್ಥಿ. ತಮಗೂ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿ. ಅನುಭವದಡಿಗೆ ಮುಷ್ಟಾನ ಭೋಜನಕ್ಕೆನೆ ಶರಣು ಶರಣಾರ್ಥಿ. ಶರಣಾರ್ಥಿ. ಅಲ್ಲ, ಕರಳು ಬಳ್ಳಿಗಳು ಹೇಗೆ ಕೂಡಿಸ್ತಾ ಇದ್ದಾರೆ ನೋಡ್ರಿ, ಎಲ್ಲಾರು ಕೂಡಿ ಎಲ್ಲಾ ಶರಣರು ಶರಣು ಶರಣಾರ್ಥಿಗಳು. ಜೈ ಜೈ. ವಿಜಯಲಕ್ಷ್ಮಿ ಅಕ್ಕವರು ಲಾಸ್ಟ್ ಕಾರ್ಯಕ್ರಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ ನೀಲಮ್ಮ ಅಕ್ಕರಿಗೆ, ಅವರು JS ಬಿರಾದರಪ್ಪ ಅವರು, ರೇವತಿ ಅವರು ಎಲ್ಲಾರು ಕೂಡಿ ಪ್ರವಾಸ ಮಾಡಿದ್ರು. ಅವ್ರಿಗೆ ಮಾತ್ರ ನೆನಪಿನ ಬುತ್ತಿ ಕಟ್ಟಿಕೊಟ್ರು. ಅನುಭವದ ಅಡಿಗೆಯಿಂದ ಸಚ್ಚಿದಾನಂದನವರು, ಅವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಬಸವ ವೇದಾಂತ ಮಂಗಲ ಮಾಡಪ್ಪು ಇದಾನ ಮಲ್ಕೊಂಡ್ ನಾನು ಇದ್ದಾನ್ರಿಪ್ಪ, ಎಚ್ಚರ ಕೂತಾನ್ರಿ ಅವನು. ಇವಾಗ ಬೆಳಗ್ಗೆಯಿಂದ ನಡೆದ ಹೇಳ್ಬೇಕು. ಹೇಳ್ತ್ರಿ. ಅವ ನನಗ್ ಚಾದ ಕೊಡಲ್ರಿ ಅಣ್ಣಾರಿ, ತಾನೇ ಮಾಡ್ತಾನ ನೋಡ್ರಿ. ಇನ್ನು ಮುಕ್ತಾಯ ಆಗತಕ್ಕ ಅವಂದೇರಿ ವೇದಾಂತಂದ್ರಿ. ಹೇಳಪ್ಪಿ, ನಿನ್ ಫೋಟೋ ಎಲ್ಲ ಹಾಕಿದೀವಲ್ಲ ನಾವು ಪುಸ್ತಕದ ಮೇಲೆ, ಎಷ್ಟ್ ಚೆನ್ನಾಗ್ ಕಾಣಿಸ್ತೀವಿ ಅದ್ರಲ್ಲಿ. ಶರಣ ಶರಣಾರ್ಥಿ ಹೇಳೋರಿಗೆಲ್ಲ. ಎಲ್ಲರಿಗೂ ಭಕ್ತಿ ಪೂರಕ ಸಣ್ಣ ಸಣ್ಣ ಅಜ್ಜಿ. ಕರಮಡಿ ಅಜ್ಜಿಗೆ ಹೇಳು. ವಚನ ಪರುಷ ಬುಕ್ ಮೇಲೆ ನಿನ್ ಫೋಟೋ ನೋಡಿದ್ಯಾ? ಹೂ ನಡಿಯಲ್ಲ. ವಚನ ಪರುಷ ಬುಕ್ ಅಂತ ನಿಂದ ಐತಿಲ್ಲ ಫೋಟೋ, ಮೈಕ್ ಹಿಡೋದು ಐತಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ವೇದಾಂತ್. ಜಯ ಬಸವ ವೇದಾಂತ ನಿನ್ ಹೆಸರು ಹಲ್ಲಟ್ಟು ತೋರ್ಸಿ ಇನ್ನಷ್ಟು ಎಷ್ಟು ಬಂದಾವ ನೋಡು. ಜಯ ಬಸವರಾಜ ಭಕ್ತ ಜನ ಸುರಭೋಜ. ಜಯತು ಮಹಾಕಾರ ನಿಖಲಿಂಗದೆ ನ ಘನ ತೇಜ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ರಕ್ಷಿಸು ಶ್ರೀ ಗುರು ಬಸವ. ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಸಣ್ಣ ಸಂತೋಷ್ ಕಿ ಜೈ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಾಳೆ ದಿವಸ ಈ ಇಷ್ಟಲಿಂಗ ಯೋಗದ ಒಂದು ಇಷ್ಟಲಿಂಗ ಯೋಗ ಕುರಿತು ಆಗಿರ್ತಕ್ಕಂಥ ವಿಚಾರ ನಾಳೆ ಮುಗಿಯುತ್ತದೆ. ಮೋಸ್ಟ್ಲಿ 6 ಸೆಷನ್ಸ್ ಆಗ್ತವೆ. ಇನ್ನು 7ನೇ ಸೆಷನ್ಸ್ ಅಲ್ಲಿ ನಾಡಿದ್ದು ಏನು ಹೇಳೋನಿದ್ದೀನಿ ಅಂದ್ರೆ, ಈ ಇಷ್ಟಲಿಂಗ ಪೂಜೆಗೆ ಬರುವಂತ ಅಡೆತಡೆಗಳೇನು, ಅವುಗಳನ್ನ ಹೇಗೆ ನಿವಾರಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನ ನಾಡಿದ್ ದಿವ್ಸ ಹೇಳೋನಿದ್ದೇನೆ. ನಾಳೆ ದಿವಸ ಇಷ್ಟಲಿಂಗ ಯೋಗ, ಇಷ್ಟಲಿಂಗ ಪೂಜೆಯ ಮತ್ತೆ ಮುಂದುವರೆದ ಭಾಗವಾಗಿ ಕ್ಲೋಸ್ ಮಾಡ್ತೀವಿ. ನಾಳೆ ಮುಗಿತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಹೀಗೆ ಭಾಗವಹಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ.